ಸುರೇಶ್ ಅವರು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿರುವಂತದ್ದು ದಕ್ಷಿಣ ಭಾರತ ಸಪರೇಟ್ ಆಗಿ ಆಗಬೇಕು, ಪ್ರಮುಖವಾಗಿ ಹಿಂದಿ ಇಂಪೋಸಿಷನ್ ಮತ್ತೆ ನಮಗೆ ಬರ್ದೇ ಇರತಕ್ಕಂತ ಒಂದು ಏನು ಹಣಕಾಸಿನ ವಿಚಾರ ಇದಕ್ಕೆ ಸಂಬಂಧಪಟ್ಟಂತ ಹೇಳಿಕೆಯನ್ನು ನೀಡಿದ್ದಾರೆ. ದೇಶವನ್ನ ಭಾಷೆ ಆಧಾರದ ಮೇಲೆ, ಪ್ರಾದೇಶಿಕತೆ ಆಧಾರದ ಮೇಲೆ, ಜಾತಿ ಧರ್ಮಗಳ ಆಧಾರದ ಮೇಲೆ ಹೊಸದಾಗಿ ಒಡೆಯುವಂಥ ಯೋಜನೆಗಳನ್ನು ಕಾಂಗ್ರೆಸ್ ಪಾರ್ಟಿಗೆ ಕಲಿಸುವಂಥದ್ದು ಅವಶ್ಯಕತೆ ಇಲ್ಲ. ದೇಶವನ್ನು ಬೇರೆ ಬೇರೆ ರೀತಿಯಲ್ಲಿ ಒಡೆಯೋದ್ರಲ್ಲಿ, ಆ ರೀತಿಯ ವಿಚಾರಗಳನ್ನು ಪ್ರಸ್ತಾಪ ಮಾಡೋದ್ರಲ್ಲಿ ಕಾಂಗ್ರೆಸ್ ಪಾರ್ಟಿ ಭವ್ಯ ಇತಿಹಾಸವನ್ನು ಹೊಂದಿರುವಂಥ ಪಾರ್ಟಿ. 10 ವರ್ಷಗಳ ನಿರಂತರ ಬಜೆಟ್ಗಳನ್ನು ಕೊಟ್ಟು ದೇಶದ 25 ಕೋಟಿ ಬಡ ಜನರನ್ನ ಬಡತನದಿಂದ ಹೊರಗಡೆ ತಂದಂತಹ ಸರ್ಕಾರದ ಸಾಧನೆಯನ್ನ ಇವತ್ತು ನಿರ್ಮಲಾ ಸೀತಾರಾಮನ್ ಅವರು ಬಜೆಟ್ನಲ್ಲಿ ಕೊಂಡಾಡಿದಾಗ, ನಾಡಿಗೆ, ನಾಡಿನ ಯುವಕರಿಗೆ, ನಾಡಿನ ಇನ್ಫ್ರಾಸ್ಟ್ರಕ್ಚರ್ನ ಬೆಳವಣಿಗೆಗೆ ಲಕ್ಷಾಂತರ ಕೋಟಿ ರೂಪಾಯಿಯ ಹಣಕಾಸನ್ನ ಕೇಂದ್ರ ಸರ್ಕಾರ ಕೊಟ್ಟಿರುವಂತಹ ಸಂದರ್ಭದಲ್ಲಿ ಡಿ.ಕೆ. ಸುರೇಶ್ ಅವರು ಮಾತನಾಡ್ತಾ ಕರ್ನಾಟಕಕ್ಕೆ ಅನ್ಯಾಯ ಆಗಿದೆ, ದಕ್ಷಿಣ ಭಾರತ ಒಂದು ಪ್ರತ್ಯೇಕ ರಾಷ್ಟ್ರ ಆಗುವಂಥದ್ದು ಅಂತಂದ್ರೆ ಅದು ಒಳ್ಳೆಯದು, ಈ ರೀತಿಯ ಮಾತುಗಳನ್ನು ಆಡಿರುವಂಥದ್ದು ಇದು ದೇಶ ವಿರೋಧಿ, ಸಂವಿಧಾನ ವಿರೋಧಿ, ನಾಡ ವಿರೋಧಿ ಮತ್ತು ಸತ್ಯದಿಂದ ದೂರವಾಗಿರುವಂಥ ಮಾತುಗಳು. ಡಿ.ಕೆ. ಸುರೇಶ್ ಅವರು ವೈಯಕ್ತಿಕವಾಗಿ ನಾನು ಬಹಳ ಗೌರವಿಸುವಂಥ ಒಬ್ಬ ಸಂಸದರು, ಹಿರಿಯರು. ಆದರೆ ಸರ್ಕಾರವನ್ನು, ನರೇಂದ್ರ ಮೋದಿ ಅವರನ್ನು ಟೀಕೆ ಮಾಡಬೇಕು ಅನ್ನುವಂಥ ಭರದಲ್ಲಿ ಮನಸ್ಸಿಗೆ ಬಂದಂತೆ ಮಾತನಾಡುವಂಥದ್ದು ಸರಿಯಲ್ಲ ಅನ್ನುವಂಥ ವಿಷಯವನ್ನು ನಾನಿವತ್ತು ನಿಮ್ಮ ಮೂಲಕ ತಿಳಿಸ್ತಾ ಇದ್ದೀನಿ. ಡಿ.ಕೆ. ಸುರೇಶ್ ಅವರ ಟಿಪ್ಪಣಿ ಏನಿದೆ ಅದು ಸತ್ಯಕ್ಕೂ ಕೂಡ ದೂರವಾಗಿರುವಂಥದ್ದು. ಅವರು ಕೂಡ ಮಾನ್ಯ ಸಂಸದರು, ನನ್ನ ಹತ್ರ ಇರುವಂಥ ಕೇಂದ್ರ ಸರ್ಕಾರದ ಮಾಹಿತಿ ಅವ್ರ ಹತ್ರ ಕೂಡ ಇದ್ದೇ ಇರುತ್ತೆ ಅಂತ ನನಗೆ ಗೊತ್ತಿದೆ. ಸತ್ಯ ಏನಿದೆ, 2009ನೇ ಇಸ್ವಿಯಿಂದ 2014ನೇ ಇಸ್ವಿಯವರೆಗೆ, ಅಂದರೆ ಕೇಂದ್ರದಲ್ಲಿ UPA ಸರ್ಕಾರ ಇದ್ದಾಗ ಕರ್ನಾಟಕಕ್ಕೆ ಟ್ಯಾಕ್ಸ್ ಡೆವಲ್ಯೂಷನ್ ನಲ್ಲಿ ಬಂದಂಥ ಒಟ್ಟು ಹಣ 54,396 ಕೋಟಿ. UPA ಸರ್ಕಾರದ 5 ವರ್ಷದಲ್ಲಿ ರಾಜ್ಯಕ್ಕೆ ಬಂದಂಥ ಟ್ಯಾಕ್ಸ್ ಡೆವಲ್ಯೂಷನ್ ಅಮೌಂಟು 54,396 ಕೋಟಿ. ಕರ್ನಾಟಕದಲ್ಲಿ ನರೇಂದ್ರ ಮೋದಿ ಸರ್ಕಾರ ಬಂದಾದ ನಂತರ ಟ್ಯಾಕ್ಸ್ ಡೆವಲ್ಯೂಷನ್ ಆಗಿ ಬಂದಿರುವಂಥದ್ದು 1,35,000 ಕೋಟಿ. ಅಂದ್ರೆ 148% ಇನ್ಕ್ರೀಸು ಕರ್ನಾಟಕಕ್ಕೆ 2009-2014ಕ್ಕೆ ಕಂಪೇರ್ ಮಾಡಿದ್ರೆ ಆಗಿದೆ. ಇನ್ನು ರೈಲ್ವೆ ಬಜೆಟ್ನಲ್ಲಿ ನೀವು ಗಮನಿಸಿದ್ರೆ ಕರ್ನಾಟಕಕ್ಕೆ UPA ಅವಧಿಯಲ್ಲಿ ಎಷ್ಟು ದುಡ್ಡು ಬರ್ತಾ ಇತ್ತು ಮತ್ತೆ ಇವಾಗ ಎಷ್ಟು ಬರ್ತಾ ಇದೆ ಅಂದ್ರೆ ಸುಮಾರು 170% ರಾಜ್ಯಕ್ಕೆ ನರೇಂದ್ರ ಮೋದಿ ಸರ್ಕಾರದ ಅವಧಿಯಲ್ಲಿ ಜಾಸ್ತಿ ಆಗಿದೆ. ಕರ್ನಾಟಕಕ್ಕೆ ಸೆಂಟ್ರಲ್ ಯೂನಿವರ್ಸಿಟಿ ಗ್ರಾಂಟ್ಸ್ ಇರ್ಬೋದು, ಸೆಂಟ್ರಲ್ ಯೂನಿವರ್ಸಿಟಿಯ ಸ್ಥಾಪನೆ ಇರ್ಬೋದು, ಧಾರವಾಡದಲ್ಲಿ IIT ಇರ್ಬೋದು, ಬೆಂಗಳೂರಿನಲ್ಲಿ ನಿಮಗೆ ಮೆಟ್ರೋ ಕಾಮಗಾರಿ ಇರ್ಬೋದು, ಏರ್ಪೋರ್ಟ್ ಇರ್ಬೋದು, STRR ಇರ್ಬೋದು, ಹೀಗೆ ಸುಮಾರು 6 ಲಕ್ಷ ಕೋಟಿ ರೂಪಾಯಿಯ ಬೇರೆ ಬೇರೆ ಕಾಮಗಾರಿಗಳು ಕೂಡ ಕರ್ನಾಟಕದಲ್ಲಿ ಇವತ್ತು ನಡೀತಾ ಇದೆ. ಈ ಎಲ್ಲವೂ ಕೂಡ ನರೇಂದ್ರ ಮೋದಿ ಸರ್ಕಾರದಲ್ಲಿ ಆಗ್ತಾ ಇರುವಂಥದ್ದು. ಸೊ ಸತ್ಯಕ್ಕೂ ದೂರವಾಗಿರುವಂಥ ಕುವೆಂಪು ಅವರು ಯಾವ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಅಂತ ನಮಗೆಲ್ರಿಗೂ ಮಾರ್ಗದರ್ಶನ ಮಾಡಿದ್ರು ಅಂತ ರಾಷ್ಟ್ರಕವಿ ಕುವೆಂಪು ಅವರ ಆಶಯಗಳಿಗೆ ವಿರುದ್ಧವಾಗಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂಥ ಸಂವಿಧಾನದ ಐಕ್ಯತೆ, ಸಮಗ್ರತೆ, ಅಖಂಡತೆಯ ವಿರುದ್ಧವಾಗಿ, ಮೊಹಮ್ಮದ್ ಅಲಿ ಜಿನ್ನಾರಂತೆ ದೇಶ ಒಡೆಯುವಂಥ ಪ್ರತ್ಯೇಕತೆಯ ಮಾತನ್ನ ಡಿ.ಕೆ. ಸುರೇಶ್ ಅವರು ಮಾತನಾಡಿರುವಂಥದ್ದು ಖಂಡನಾರ್ಹ. ಇದನ್ನು ನಾವು ಅವರಿಂದ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಸತ್ಯ ಆಧಾರಿತವಾದಂಥ ಟಿಪ್ಪಣಿಯನ್ನು ಮಾಡಿದ್ರೆ ಅದಕ್ಕೆ ಸ್ವಾಗತ ಮಾಡುವಂಥ ಸರ್ಕಾರ ಮತ್ತು ಪಾರ್ಟಿ ಭಾರತೀಯ ಜನತಾ ಪಾರ್ಟಿಯದ್ದು. ಒಂದು ಕಡೆ ರಾಹುಲ್ ಗಾಂಧಿ ಭಾರತ್ ಜೋಡೋ ಅಂತ ಒಂದು ಕಡೆ ಅವರು ಪಾದಯಾತ್ರೆ ಮಾಡ್ತಾ ಇದ್ರೆ, ಭಾರತ್ ಜೋಡೋ ಅಸಲಿಯತ್ ಏನು ಅನ್ನುವಂಥ ಭಾರತ್ ತೋಡೋ ಮಾತನ್ನು ಇವತ್ತು ನಾವಿಲ್ಲಿ ಡಿ.ಕೆ. ಸುರೇಶ್ ಅವರು ಮಾತನಾಡಿರೋದ್ರಲ್ಲಿ ನಾವು ನೋಡಿದ್ದೀವಿ. ನೀವು ಹೇಳ್ತಾ ಇರೋ ಸ್ಟ್ಯಾಟಿಸ್ಟಿಕ್ಸು
GST ವ್ಯವಸ್ಥೆ ಬಂದ ಮೇಲೆ ಅಂದ್ರೆ ತೆರಿಗೆ ಎಷ್ಟು ಜಾಸ್ತಿ ಆಯಿತು ಅದರಂಗೆ ಹಂಚಿಕೆ ಆಗಿದೆ ಅನ್ನುವಂಥದ್ದು. ಅವ್ರು ಕೇಳ್ತಾ ಇರೋದು ಅದೇ, ತೆರಿಗೆ ಹಂಚಿಕೆ ನಾವು ಅಂದ್ರೆ ತೆರಿಗೆಯನ್ನು ಜಾಸ್ತಿ ನಾವು ಕಟ್ತಾ ಇದ್ದೇವೆ, ನಮಗೆ ಸಿಗಬೇಕಾದ ಪಾಲು ಸಿಗ್ತಾ ಇಲ್ಲ, ಹಾಗಾಗಿ ಈ ಅನಿವಾರ್ಯತೆ ಸೃಷ್ಟಿ ಆಗಬಹುದು ಅನ್ನುವಂಥದ್ದು. ವರ್ಗಾವಣೆ ಮಾಡ್ತಾ ಇದ್ದಾರೆ. ನೀವು ಅಭಿವೃದ್ಧಿ GST ನೋಡಿ. ವ್ಯವಸ್ಥೆ ಇಲ್ಲದೆ ಇದ್ದಾಗಿನ ಕಂಪ್ಯಾರಿಸನ್ ಕೊಡ್ತಾ ಇದ್ದಾರೆ ಬಿಜೆಪಿ ಅವರು ಅನ್ನುವಂಥದ್ದು. ನೋಡಿ, GST ತಂದಾದ ನಂತರ ಕರ್ನಾಟಕಕ್ಕಾಗ್ಲಿ ದೇಶದ ಉತ್ಪಾದನೆ ಮಾಡುವಂತಹ ರಾಜ್ಯಗಳಿಗಾಗ್ಲಿ ಬರ್ತಾ ಇರುವಂತಹ ಟೋಟಲ್ ಡೆವಲ್ಯೂಷನ್ ಏನಿದೆ ಅದರಲ್ಲಿ ನಾನು ಹೇಳ್ದಂಗೆ 140%, 142% ಡಿವಲ್ಯೂಷನ್ ಜಾಸ್ತಿ ಆಗಿದೆ. ಕರ್ನಾಟಕದಲ್ಲೂ ಕೂಡ ಈಗ ಬೆಂಗಳೂರಿನಲ್ಲಿ ನಾವು ಕೊಡುವಂಥ ಟ್ಯಾಕ್ಸ್ಗೂ ಮತ್ತೆ ಕಲಬುರಗಿ ಅಥವಾ ಕೊಪ್ಪಳ ಅಥವಾ ಇನ್ಯಾವುದೋ ಒಂದು ಭಾಗದಲ್ಲಿ ಇರುವಂಥ ಟ್ಯಾಕ್ಸಿಗೂ ವ್ಯತ್ಯಾಸ ಇರುತ್ತೆ. ಸೊ ನೀವು ಎಲ್ಲವನ್ನೂ ಕೂಡ ನೀವು ಇದೇ ರೀತಿ ನೀವು ಮಾಡ್ತಾ ಹೋದ್ರೆ ದೇಶದ ಸಮಗ್ರತೆ, ಐಕ್ಯತೆ, ಅಖಂಡತೆ ವಿಷಯ ಎಲ್ಲಿ ಬರುತ್ತವಾಗ? ಎರಡನೇ ವಿಷಯ, ಟ್ಯಾಕ್ಸ್ ಡೆವಲ್ಯೂಷನ್ GST ಆದಮೇಲೆ ಜಾಸ್ತಿ ಬಂತು ಅಂತಂದ್ರೆ ಓಕೆ. ಆದರೆ ಸೆಂಟ್ರಲ್ ಗೌರ್ಮೆಂಟ್ನ ಗ್ರಾಂಟ್ಸ್ ಅಂತ ಏನಿರುತ್ತೆ ಅಂದ್ರೆ ಕೇಂದ್ರ ಸರ್ಕಾರದ ಸ್ಪಾನ್ಸರ್ಡ್ ಸ್ಕೀಮ್ಗಳಲ್ಲಿ ರಾಜ್ಯಗಳಿಗೆ ಬರುವಂತಹ ಒಂದು ಹಣಕಾಸು ಏನಿರುತ್ತೆ ಅದರಲ್ಲಿ ಏನು GST ಇಂದ ವ್ಯತ್ಯಾಸ ಆಗಿಲ್ವಲ್ಲ? ಅದನ್ನ ನಾನು ನಿಮ್ಮ ಮೂಲಕ ಕೆ ಸುರೇಶ್ ಅವ್ರಿಗೆ ಪ್ರಶ್ನೆ ಕೇಳ್ತೀನಿ. ಇದಕ್ಕೆ ನೀವು ಅವ್ರ ಹತ್ರ ಹೋಗಿ ಪ್ರಶ್ನೆಗೆ ಉತ್ತರ ಕೇಳಿ. ಗ್ರಾಂಟ್ ಇನ್ ಏಡ್ ಅಂದ್ರೆ ಈ ಕೇಂದ್ರ ಸರ್ಕಾರದ ಯಾವ್ಯಾವ ಯೋಜನೆಗಳಿಗೆ ಕೇಂದ್ರ ಸರ್ಕಾರದಿಂದ ಏನು ದುಡ್ಡು ಕೊಡ್ತಾರೆ, UPA ಸರ್ಕಾರದ ಅವಧಿಯಲ್ಲಿ ಕರ್ನಾಟಕಕ್ಕೆ 91,000 ಕೋಟಿ ಬಂದಿತ್ತು. ನಾನು ರಿಪೀಟ್ ಮಾಡ್ತೀನಿ ನಂಬರು, ದಯವಿಟ್ಟು ನೋಟ್ ಮಾಡ್ಕೊಳ್ಳಿ. 91,374 ಕೋಟಿ 2009ರಿಂದ 2014 ಇಸ್ವಿ ಮಧ್ಯೆ ಬಂದಿತ್ತು. ನರೇಂದ್ರ ಮೋದಿ ಸರ್ಕಾರದಲ್ಲಿ 39,000 ಕೋಟಿ ಬಂದಿತ್ತು. UPA ಸರ್ಕಾರದ ಅವಧಿಯಲ್ಲಿ 39,828 ಕೋಟಿ, ಅಂದ್ರೆ ಹೆಚ್ಚು ಕಡಿಮೆ 40,000 ಕೋಟಿ ಅಂತ ಇಟ್ಕೊಳ್ಳಿ. 40,000 ಕೋಟಿ ಗ್ರಾಂಟ್ ಇನ್ ಏಡ್ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಕೊಟ್ಟಿತ್ತು. ನರೇಂದ್ರ ಮೋದಿ ಸರ್ಕಾರದಲ್ಲಿ ಅದು 91,000 ಕೋಟಿಗೆ ಇನ್ಕ್ರೀಸ್ ಆಗಿದೆ. ಅಂದ್ರೆ ಗ್ರಾಂಟ್ ಇನ್ ಏಡ್ ನಲ್ಲಿ 129% ಇನ್ಕ್ರೀಸ್ ಆಗಿದೆ. ಸೊ ಇದಕ್ಕೂ GSTಗೂ ಏನು ಸಂಬಂಧ ಇಲ್ವಲ್ಲ? 129% ಹೆಂಗೆ ನರೇಂದ್ರ ಮೋದಿ ಸರ್ಕಾರದಲ್ಲಿ ಜಾಸ್ತಿ ಆಗಿದ್ದು? ಇದಕ್ಕೆ ಅವ್ರು ಉತ್ತರ ಕೊಡಬೇಕಾಗಿದೆ. ಹಿಂದೆ ಯಾವತ್ತಾದ್ರೂ ಕರ್ನಾಟಕದಲ್ಲಿ ಹೆಚ್ಚು ಕಡಿಮೆ 6 ಲಕ್ಷ ಕೋಟಿ ರೂಪಾಯಿಯಷ್ಟು ಬೇರೆ ಬೇರೆ ಪ್ರಾಜೆಕ್ಟ್, ಏರ್ಪೋರ್ಟ್ ಇರ್ಬೋದು, ಹೈವೇ ಇರ್ಬೋದು, ರೈಲ್ ನೆಟ್ವರ್ಕ್ ಡಬ್ಲಿಂಗ್ ಇರ್ಬೋದು, ಎಲೆಕ್ಟ್ರಿಫಿಕೇಶನ್ ಇರ್ಬೋದು, ಏರ್ಪೋರ್ಟ್ಗಳ ಹೊಸ ಏರ್ಪೋರ್ಟ್ಗಳ ಶುರುವಾತಿರ್ಬೋದು, ಈ ಎಲ್ಲ ಕೆಲಸಗಳು 6 ಲಕ್ಷ ಕೋಟಿ ರೂಪಾಯಿಯಷ್ಟು ಕೆಲಸಗಳು ಕಾಮಗಾರಿಗಳಿಗೆ ನಡೀತಾ ಇದೆ. ಜಲ್ ಜೀವನ್ ಮಿಷನ್ ನಡಿ, ಮತ್ತೊಂದರಡಿ. ಇಷ್ಟು ಮಟ್ಟದಲ್ಲಿ ಕರ್ನಾಟಕದಲ್ಲಿ ಹಿಂದೆ ಕಾಂಗ್ರೆಸ್ ಸರ್ಕಾರದಲ್ಲಿ ಯಾವತ್ತಾದ್ರೂ ನಡೆದಿತ್ತ ಅನ್ನುವಂಥದ್ದನ್ನು ಪ್ರಶ್ನೆ ಅವ್ರಿಗೆ ಕೇಳಬೇಕು. ಸರ್, ಈಗ ಇನ್ನೊಂದು ವಿಚಾರ, ಇವತ್ತು ಸಿದ್ದರಾಮಯ್ಯನವರು ಸಹಿತ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆ ಮಾಡಿದ್ದಾರೆ ಬಿಜೆಪಿಯ ಸಂಸದರಿಗೆ. ಇಲ್ಲಿಯವರೆಗೆ ಬರಕ್ಕಾಗಿರಂದ್ರೆ 3 ರಿಂದ 4 ಸರಿ ಬಂದು ನಾವು ಕೇಂದ್ರಕ್ಕೆ ಮನವಿಯನ್ನ ಮಾಡ್ಕೊಂಡಿದ್ವಿ, ಅದ್ರದ್ದು ಕೊಡ್ತಾ ಇಲ್ಲ. 11,000 ಕೋಟಿ ರೂಪಾಯಿ ಕೊಡಬೇಕು, ಅದನ್ನು ಕೊಡ್ತಾ ಇಲ್ಲ. ಆಯ್ತು, ಈಗ ನಾನ್ ಸಿದ್ದರಾಮಯ್ಯನವರಲ್ಲಿ ಮಾಡುವಂತ ಮನವಿ ಅಂತಂದ್ರೆ, ಬರದ ಬಗ್ಗೆ ನೀವು ಅಧ್ಯಯನ ಮಾಡಿ ಕೇಂದ್ರ ಸರ್ಕಾರಕ್ಕೆ ಒಂದು ಎಸ್ಟಿಮೇಟ್ ಅನ್ನ ಸಲ್ಲಿಸಿದಿರಿ. ಕೇಂದ್ರ ಸರ್ಕಾರ ನೀವು ಕೊಟ್ಟಿರುವಂತಹ ಎಸ್ಟಿಮೇಟ್ ಅನ್ನ ವೆರಿಫೈ ಮಾಡಿ ಅದಕ್ಕೆ ರಿಲೀಸ್ ಮಾಡುವಂಥದ್ದು ಕೇಂದ್ರ ಸರ್ಕಾರದ ಒಂದು ಪ್ರಾಸೆಸ್ ಇದೆ. ಆ ಪ್ರಾಸೆಸ್ ನಡೀತಾ ಇದೆ. ಕೇಂದ್ರ ಸರ್ಕಾರ ಹಿಂದೆ ಕೂಡ SDRF ನಲ್ಲಿ, NDRF ನಲ್ಲಿ ಎಷ್ಟು ಗ್ರಾಂಟ್ಗಳನ್ನು ರಾಜ್ಯಕ್ಕೆ ಕೊಡಬೇಕಿತ್ತೋ, ಹಿಂದೆ ಎಷ್ಟು UPA ಅವಧಿಯಲ್ಲಿ ಬರ್ತಿತ್ತೋ ಅದಕ್ಕಿಂತ ಜಾಸ್ತಿ NDRF ಮತ್ತು SDRF ಗ್ರಾಂಟ್ಗಳಿಗೆ ಬಂದಿದ್ದಾವೆ. ನಾನೇನಿದನ್ನ ಈಗ ಸೆಂಟರ್ ಗ್ರಾಂಟ್ ಅಂತ ಹೇಳಿದೆ, ಈಗ ಈ 91,000 ಕೋಟಿ ಅದರಲ್ಲಿ NDRF SDRF ಗ್ರಾಂಟು ಇನ್ಕ್ಲೂಡ್ ಆಗಿ ಬರುತ್ತೆ, ಅದೆಲ್ಲವೂ ಜಾಸ್ತಿ ಆಗಿದೆ. ಆದರೆ ನೀವು ಇವಾಗಲೇ ಸಲ್ಲಿಸಿದಿರಲ್ಲ ಎಸ್ಟಿಮೇಟು, ಸೊ ನಿಮಗೆ ಅಂದಾಜಿದೆಯಲ್ಲ ಎಷ್ಟಾಗಿದೆ ರಾಜ್ಯ ಸರ್ಕಾರದಲ್ಲಿ ನಷ್ಟ ಎಷ್ಟಾಗಿದೆ ರಾಜ್ಯದಲ್ಲಿ ಅಂತ. ನೀವು ರಾಜ್ಯ ಸರ್ಕಾರದಿಂದ ಎಷ್ಟು ರಿಲೀಸ್ ಮಾಡಿದ್ದೀರಿ? ರಾಜ್ಯ ಸರ್ಕಾರದಿಂದ ಇಲ್ಲಿ ತನಕ ನೀವು ಎಸ್ಟಿಮೇಟ್ ಮಾಡಾದ್ಮೇಲೆ ನೀವೆಷ್ಟು ರಿಲೀಸ್ ಮಾಡಿದ್ದೀರಿ? ಕೇಂದ್ರ ಸರ್ಕಾರದ ಹತ್ರ ಎಷ್ಟು ಕೇಳ್ತಾ ಇದ್ದೀರಿ? ನೀವೇ ಅಷ್ಟನ್ನ ರಿಲೀಸ್ ಮಾಡಿದ್ರೆ ಕೇಂದ್ರ ಸರ್ಕಾರದ ಹತ್ರ ಇವತ್ತು ಪ್ರಶ್ನೆ ಹಾಕಿ ರಾಜಕಾರಣ ಮಾಡುವಂಥದ್ದನ್ನ ನೀವು ಮಾಡಬಾರದು ಅಂತ ಮಾನ್ಯ ಮುಖ್ಯಮಂತ್ರಿಗಳು ನಾನು ಮನವಿ ಮಾಡ್ತಾ ಇರೋದು. ಅದೇ ರೀತಿ ಅವ್ರು ಪ್ರಶ್ನೆನೂ ಮಾಡ್ತಿರೋದು, 14ನೇ ಹಣಕಾಸು ಆಯೋಗ ನಿಗದಿ ಮಾಡಿತ್ತು 5,000 ಕೋಟಿ ರೂಪಾಯಿ ಕೊಡ್ಬೇಕಾಗಿತ್ತು ಅಂತ. ನಿರ್ಮಲಾ ಸೀತಾರಾಮನ್ ಅವರು ಅದಕ್ಕೆ ಅಡ್ಡ ಹಾಕಿದ್ರು, ಕೊಡಲ್ಲ ಅಂತ ಹೇಳಿದ್ರು ಅನ್ನೋಂಥದ್ದು ನೋಡಿ, ಪದೇ ಪದೇ ಹೇಳುವಂತ ಮಾತು. ಅವರು ಪದೇ ಪದೇ ಸುಳ್ಳು ಹೇಳೋದನ್ನ ಒಂದು ಅಭ್ಯಾಸ ಮಾಡ್ಕೊಂಡಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನನ್ನ ಮನವಿ ಅಂತಂದ್ರೆ, 14ನೇ ಹಣಕಾಸು ಆಯೋಗ ಕೊಟ್ಟಂತ ಶಿಫಾರಸು, 15ನೇ ಆಯೋಗ ಕೊಟ್ಟಂತ ಶಿಫಾರಸು, ಅದ್ರ ಮಧ್ಯದಲ್ಲಿರುವಂಥ ವ್ಯತ್ಯಾಸ, ಇದ್ರ ಬಗ್ಗೆ ರಾಜ್ಯದ ಜನತೆಗೆ ನಾವು ತಿಳಿ ಹೇಳಬೇಕಿದೆ. ನೀವು ಸತ್ಯವನ್ನ ದಯವಿಟ್ಟು ಜನಕ್ಕೆ ತಿಳಿಸುವಂಥದ್ದನ್ನು ಮಾಡಿ. 15ನೇ ಹಣಕಾಸಿನ ಆಯೋಗದ ಶಿಫಾರಸ್ಸಿನ ನರೇಂದ್ರ ಮೋದಿ ಸರ್ಕಾರ ಒಪ್ಕೊಂಡಿರೋ ನಂತರವೇ ರಾಜ್ಯಗಳಿಗೆ
ಡೆವಲ್ಯೂಷನ್ ಜಾಸ್ತಿ ಆಗಿರುವಂಥದ್ದು, ನಮ್ಮ ಪಂಚಾಯಿತಿ, ನಗರ ಪಂಚಾಯಿತಿ, ಮುನಿಸಿಪಲ್ ಬಾಡಿಗಳಿಗೂ ಕೂಡ ಡೆವಲ್ಯೂಷನ್ ಜಾಸ್ತಿ ಆಗಿರುವಂಥದ್ದು. ಇವತ್ತು ಕೂಡ ಬಜೆಟ್ನಲ್ಲಿ 75,000 ಕೋಟಿ ರೂಪಾಯಿಯ ಸಾಲವನ್ನು ರಾಜ್ಯ ಸರ್ಕಾರಗಳು 50 ವರ್ಷದ ಅವಧಿಗೆ ಪಡ್ಕೊಳ್ಳಿಕ್ಕೂ ಕೂಡ ಅವಕಾಶ ಆಗಿದೆ. ಹಿಂದೆ ಯಾಕೆ ಯಾವ ಸರ್ಕಾರಗಳು ಮಾಡಲಿಲ್ಲ ಇದನ್ನು? ಪ್ರಶ್ನೆ ಇವತ್ತು ಯಾರು ಎಷ್ಟು ಟ್ಯಾಕ್ಸ್ ಕಟ್ತಾ ಇದ್ದಾರೆ, ರಾಜ್ಯಕ್ಕೆ ಎಷ್ಟು ಬರ್ತಾ ಇದೆ, ಇವೆಲ್ಲವೂ ಅಲ್ಲ. ಯಾಕೆ ಅಂತಂದರೆ ಈ ಎಲ್ಲ ಪಾಯಿಂಟ್ಗಳಿಗೆ ಸತ್ಯದ ಆಧಾರದಲ್ಲಿ ನಾವು ಏನು ಅಂತ ಅಂಕಿಅಂಶದ ಆಧಾರವಾಗಿ ಉತ್ತರ ಕೊಟ್ಟಾಗಿದೆ. ಪ್ರಶ್ನೆ ಇವತ್ತು ಕೇಳಬೇಕಾಗಿರೋದು ಅಂತಂದರೆ, ಸತ್ಯ ಈ ರೀತಿ ಇದ್ದಾಗ ಮೊಹಮ್ಮದ್ ಅಲಿ ಜಿನ್ನಾ ಮಾತನಾಡದಂಥ ಪ್ರತ್ಯೇಕತೆಯ ಮಾತನ್ನು ಇವತ್ತಿನ ಸಿದ್ದರಾಮಯ್ಯನವರು, ಇವತ್ತಿನ ಕಾಂಗ್ರೆಸ್ ನಾಯಕರು ಯಾಕೆ ಮಾತನಾಡ್ತಾ ಇದ್ದಾರೆ? ಈ ಪ್ರತ್ಯೇಕತಾವಾದ, ದೇಶವನ್ನು ಒಡೆಯುವಂಥ ಮಾತು ಕಾಂಗ್ರೆಸ್ಸಿಗೆ ಯಾಕೆ ಇವತ್ತು ಇಷ್ಟು ಸಲೀಸಾಗಿ ಬರುತ್ತೆ? ಕಾಂಗ್ರೆಸ್ ಪಾರ್ಟಿ ಅಂತ ಅಂದಿದ ತಕ್ಷಣವೇ ದೇಶವನ್ನು ಒಡೆಯುವಂಥ ಈ ಮಾತುಗಳು ಯಾಕೆ ಬರ್ತವೆ? ಕಾಂಗ್ರೆಸ್ನ ನಾಯಕರು ಅಂದಿದ ತಕ್ಷಣ ಭಾಷೆ ಆಧಾರದಲ್ಲಿ ಉತ್ತರ ಭಾರತ, ದಕ್ಷಿಣ ಭಾರತ ಅಂತ ಒಡೆಯುವಂಥದ್ದು, ಹಿಂದಿ ಕನ್ನಡ ಅಂತ ಒಡೆಯುವಂಥದ್ದು, ಮೇಲ್ಜಾತಿ ಕೆಳಜಾತಿ ಅಂತ ಒಡೆಯುವಂಥದ್ದು, ಹಿಂದೂ ಮುಸ್ಲಿಂ ಅಂತ ಒಡೆಯುವಂಥದ್ದು. ಎಷ್ಟು ವರ್ಷದವರೆಗೆ ಬ್ರಿಟಿಷರು ಮಾಡಿದಂಥ ಈ ಒಡೆದಾಳೋ ನೀತಿಯನ್ನು ಇನ್ನೂ ಎಷ್ಟು ವರ್ಷ ಕಾಂಗ್ರೆಸ್ನವರು ಮುಂದುವರಿತಾ ಹೋಗ್ತಾರೆ? ಒಂದ್ ಕಡೆ ರಾಹುಲ್ ಗಾಂಧಿ ಭಾರತ್ ಜೋಡೋ ಅಂತ ಮಾತನಾಡ್ತಾ ಇದ್ರೆ, ಸಪ್ರೇಟ್ ಆಗಿ ಇನ್ನೊಂದು ದೇಶ ಆಗಬೇಕು ಅಂತ ಮತ್ತೊಂದು ಕಡೆ ಕಾಂಗ್ರೆಸ್ನವ್ರು ಮಾತನಾಡ್ತಾ ಇದ್ರೆ, ಯಾವುದನ್ನ ನಾವು ಕಾಂಗ್ರೆಸ್ ಪಾರ್ಟಿಯ ಸಿದ್ಧಾಂತ ಅಂತ ಅನ್ಕೊಳ್ಬೇಕು? ಈ ಪ್ರಶ್ನೆಗಳನ್ನ ಇವತ್ತು ದೇಶದ ಜನ, ನಾಡಿನ ಜನ ಕೇಳ್ತಾ ಇದ್ದಾರೆ. ಸರ್, ಈಗ ಸ್ಟ್ಯಾಟಿಸ್ಟಿಕ್ಸ್ ಅಲ್ಲಿ ಅಂಶಗಳನ್ನ ಕೊಟ್ರಿ. ಅವ್ರು ಇನ್ನೊಂದು ಹೇಳಿರೋದು ಹಿಂದಿ ಹೇರಿಕೆ ಆಗ್ತಾ ಇದೆ ಅಂತ ಹೇಳಿ. ಹಿಂದಿ ಹೇರಿಕೆಯಿಂದಾಗಿ ದಕ್ಷಿಣ ಭಾರತದ ನಮ್ದೇ ಆದಂತ ಭಾಷೆಗಳಿದೆ, ಕನ್ನಡ ಆಗಿರ್ಬೋದು ಅಥವಾ ಬೇರೆ ಬೇರೆ ಸ್ಥಳೀಯ ಭಾಷೆಗಳು, ಅದೆಲ್ಲ ಒಂದ್ ಕಡೆ ವೀಕ್ ಆಗ್ತಾ ಇರುವಂತದ್ದು. ಇದು ಸರ್, ನಾನು ಕಾಂಗ್ರೆಸ್ನ ನಾಯಕರಿಗೆ ಈ ಹಿಂದಿ ಹೇರಿಕೆ ಅಂತ ಹೇಳುವಂಥವ್ರಿಗೆ ನಾನು ಕೇಳೋದು 2 ಪ್ರಶ್ನೆ ಇದೆ. ನನಗೆ ಯಾವ ರೀತಿ ಬಂತ ಪ್ರಶ್ನೆ ಕೇಳ್ತಿದ್ದೀರಿ, ತಾವು ಇದೇ 2 ಪ್ರಶ್ನೆ ಕಾಂಗ್ರೆಸ್ನ ಯಾವುದೇ ನಾಯಕರಿಗೆ ಹೋಗಿ ನೀವು ಪ್ರಶ್ನೆ ಕೇಳಿ ನನಗೆ ಸರಿಯಾದಂಥ ಉತ್ತರವನ್ನು ರಾಜ್ಯದ ಜನತೆ ಪರವಾಗಿ ಕೊಡಿಸಿ. ಮೊದಲನೇದು, ನರೇಂದ್ರ ಮೋದಿ ಸರ್ಕಾರ ಕೇಂದ್ರದಲ್ಲಿ ಬರೋದಕ್ಕಿಂತ ಮುಂಚೆ ಯಾವುದೇ ಕೇಂದ್ರೀಯ ಎಕ್ಸಾಮ್ಗಳಲ್ಲಿ, ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ ಇರ್ಬೋದು, CRPF ಇರ್ಬೋದು, CAPF ಇರ್ಬೋದು, ಈ ಯಾವ ಎಕ್ಸಾಮ್ಗಳಲ್ಲೂ ಕೂಡ ನಿಮಗೆ ಇಂಗ್ಲೀಷ್ ಮತ್ತು ಹಿಂದಿ ಬಿಟ್ಟರೆ ಯಾವುದರಲ್ಲೂ ಕೂಡ ಎಕ್ಸಾಮ್ ಬರೆಯೋದಕ್ಕೆ ಅವಕಾಶಗಳಿರಲಿಲ್ಲ. ಇವತ್ತು ಕಳೆದ 2 ವರ್ಷದಿಂದ 3 ವರ್ಷದಿಂದ ದೇಶದ ಸಂವಿಧಾನ ಅಧಿಕೃತವಾದ 18 ಪ್ರಾದೇಶಿಕ ಭಾಷೆಗಳಲ್ಲೂ ಕೂಡ ಎಕ್ಸಾಮ್ ಬರೆಯೋದಕ್ಕೆ ಅವಕಾಶ ಇದೆ. 70 ವರ್ಷ ಕಾಂಗ್ರೆಸ್ನೋಡು ಆಳ್ವಿಕೆ ಮಾಡಿದ್ರಲ್ಲ ದೇಶವನ್ನ, ಇಷ್ಟು ವರ್ಷಗಳ ಕಾಲ 7 ದಶಕದವರೆಗೆ ಇವ್ರು ಯಾಕೆ ಇದನ್ನು ಜಾರಿಗೆ ತಂದಿರಲಿಲ್ಲ? ಅವತ್ತೆಲ್ಲಿ ಹೋಗಿತ್ತು ಇವ್ರ ಕನ್ನಡದ ಪ್ರೀತಿ, ಕನ್ನಡದ ಸ್ವಾಭಿಮಾನ? ಇದು ಒಂದು. ಎರಡನೇದು, ನರೇಂದ್ರ ಮೋದಿ ಸರ್ಕಾರ 36 ವರ್ಷದ ನಂತರ ಫಸ್ಟ್ ಟೈಮು ಹೊಸ ಎಜುಕೇಷನ್ ಪಾಲಿಸಿಯನ್ನು ತಂದು, ಎಜುಕೇಷನ್ ಪಾಲಿಸಿಯಲ್ಲಿ ಕಂಪಲ್ಸರಿಯಾಗಿ ಮಾತೃಭಾಷೆಯಲ್ಲಿ ಶಿಕ್ಷಣ ಮಾಡಬೇಕು ಅನ್ನುವಂಥ ಕಾನೂನು ತಂತು. ಹೈಯರ್ ಎಜುಕೇಷನ್ನಲ್ಲಿ ಅಂದರೆ ಇನ್ಕ್ಲೂಡಿಂಗ್ ಮೆಡಿಕಲ್ಲು, ಇಂಜಿನಿಯರಿಂಗಲ್ಲೂ ಕೂಡ ಪ್ರಾದೇಶಿಕ ಭಾಷೆಯಲ್ಲಿ ಡಿಗ್ರಿ ಮಾಡ್ಕೊಳ್ಳಿಕ್ಕೆ ಅವಕಾಶ ಆಗಬೇಕು ಅಂತ ಇವತ್ತು ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿಯಲ್ಲಿ ಜಾರಿಗೆ ತಗೊಂಡ್ಬಂದಿದೆ. ರಾಜ್ಯದಲ್ಲಿ ಸಿದ್ದರಾಮಯ್ಯನವರು ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ನಾವು ಜಾರಿಗೆ ತರೋದಿಲ್ಲ ಅಂತ ಅವರು ಅಪೋಸ್ ಮಾಡ್ತಾ ಇದ್ದಾರೆ. ಬೇರೆ ರಾಜ್ಯಗಳಲ್ಲೂ ಕೂಡ ಇದಕ್ಕೆ ಅಪೋಸಿಷನ್ ನಡೀತಾ ಇದೆ. ನನ್ನ ಪ್ರಶ್ನೆ ಇರುವಂಥದ್ದು ಅಂದರೆ, ಕಾಂಗ್ರೆಸ್ನವರು ನೆಹರು ಅವರಿಂದ ಪ್ರಾರಂಭ ಆಗಿ ಮನಮೋಹನ್ ಸಿಂಗ್ ವರೆಗೂ ಕೂಡ 4 ಬಾರಿ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ತಂದರು. 4 ಬಾರಿ ಅವರು ರಾಷ್ಟ್ರೀಯ ಶಿಕ್ಷಣ ನೀತಿ ತಂದಾಗ ತ್ರಿಭಾಷಾ ಸೂತ್ರ ಅಂತ ತಂದು, ತ್ರಿಭಾಷಾ ಸೂತ್ರದಲ್ಲಿ ಕಂಪಲ್ಸರಿಯಾಗಿ ಹಿಂದಿಯೇತರ ಭಾಷೆಗಳ ಮೇಲೆ, ರಾಜ್ಯಗಳ ಮೇಲೆ ಹಿಂದಿಯನ್ನು ಹೇರಿಕೆ ಮಾಡಿದ್ರು. ಇವತ್ತು 3 ಭಾಷೆಗಳಲ್ಲಿ ಯಾವುದಾದ್ರೂ 3 ಭಾರತೀಯ ಭಾಷೆಯನ್ನು ನೀವು ಕಲ್ತ್ಕೊಳ್ಬೋದು ಅಂತ ನರೇಂದ್ರ ಮೋದಿ ಸರ್ಕಾರ ಅವಕಾಶ ಮಾಡಿಕೊಟ್ಟಿದೆ. ನಾನು ಕಾಲೇಜಲ್ಲಿದ್ದಾಗ, ನಾನು ಸ್ಕೂಲಲ್ಲಿದ್ದಾಗ ಅಥವಾ ನೀವು ಸ್ಕೂಲಲ್ಲಿದ್ದಾಗ ನಿಮ್ಗೆ ಇಷ್ಟ ಇರಲಿ ಬಿಡಲಿ, ನೀವು 3 ಭಾಷೆಗಳಲ್ಲಿ ಕಂಪಲ್ಸರಿ ಹಿಂದಿ ಕಲಿಲೇಬೇಕಿತ್ತು. ಇವತ್ತು ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿ ಕೆಳಗಡೆ ಪ್ರೈಮರಿ ಸ್ಕೂಲು, ಹೈಸ್ಕೂಲ್ನ ಹುಡುಗ ಯಾವುದು ಬೇಕಿದ್ರೂ 3 ಪ್ರಾದೇಶಿಕ ಭಾಷೆ ಕಲ್ತ್ಕೊಳ್ಬೋದು. ಅವ್ನು ತಮಿಳು ಕಲ್ತ್ಕೊಳ್ಬೋದು, ಕನ್ನಡದವರಾಗಿದ್ದರೆ, ತಮಿಳ್ನಾಡಿನವರಾಗಿದ್ದರೆ ಕನ್ನಡ ಕಲ್ತ್ಕೊಳ್ಬೋದು. ಅವ್ರಿಗೆ ಯಾವ ಭಾಷೆ ಬೇಕೋ ಆ 3 ಭಾಷೆ ಕಲ್ತ್ಕೊಳ್ಬೋದು ಅವರು. ಇಷ್ಟು ವರ್ಷಗಳ ಕಾಲ ಹಿಂದಿ ಹೇರಿಕೆ ಮಾಡಿದ್ದು ಯಾರು ಅಂತಂದರೆ ಕಾಂಗ್ರೆಸ್ ಪಾರ್ಟಿ, ಈ ತ್ರಿಭಾಷಾ ಸೂತ್ರದ ಮೂಲಕ. ನೀವು ದಯವಿಟ್ಟು ಹೋಗಿ 2 ಪ್ರಶ್ನೆ ಕೇಳಿ. ಸೆಂಟ್ರಲ್ ಆರ್ಮ್ಡ್ ಪೊಲೀಸ್ ಫೋರ್ಸ್ ಎಕ್ಸಾಮ್ಗಳಲ್ಲಿ, ಬ್ಯಾಂಕಿಂಗ್ ಪರೀಕ್ಷೆಗಳಲ್ಲಿ ಮೋದಿ ಸರ್ಕಾರ ಬರೋದಕ್ಕಿಂತ ಮುಂಚೆ ಯಾಕೆ ಪ್ರಾದೇಶಿಕ ಭಾಷೆಗಳಲ್ಲಿ ಎಕ್ಸಾಮ್ ಬರೀಲಿಕ್ಕೆ ಅವಕಾಶಗಳಿರಲಿಲ್ಲ? ಒಂದು. ಎರಡನೇದು, ನೀವು ತೆಗೆದುಕೊಂಡು ಬಂದಂಥ 3 ರಾಷ್ಟ್ರೀಯ ಶಿಕ್ಷಣ ನೀತಿಗಳಲ್ಲಿ ತ್ರಿಭಾಷಾ ಸೂತ್ರದಡಿ ನೀವು ಯಾಕೆ ಹಿಂದಿಯನ್ನು ಕರ್ನಾಟಕದಂಥ ಬೇರೆ ಅಂದರೆ ಹಿಂದಿ ಏತರ ಭಾಷೆ ಮಾತನಾಡುವಂಥ ಪ್ರದೇಶಗಳ ಮೇಲೆ ಹೇರಿಕೆ ಮಾಡಿದ್ರಿ?
ಮೂರನೇದು, 3 ಶಿಕ್ಷಣ ನೀತಿಯಲ್ಲೂ ಕೂಡ ಮಾತೃಭಾಷಾ ಶಿಕ್ಷಣವನ್ನ ಯಾಕೆ ನೀವು ಪ್ರಾಥಮಿಕ ಹಂತದಲ್ಲಿ ಕಂಪಲ್ಸರಿ ಮಾಡಲಿಲ್ಲ? ಯಾಕೆ ನೀವು ಅಪೋಸಿಷನ್ ಅಲ್ಲಿ ಇದ್ದಾಗ ಮಾತ್ರ ನಿಮ್ಮ ಕನ್ನಡ ಪ್ರೀತಿ ಜಾಗೃತಿ ಆಗುತ್ತೆ? ನೀವು ಯಾಕೆ ಅಧಿಕಾರದಲ್ಲಿದ್ದಾಗ ಕನ್ನಡ ಪ್ರೀತಿ ಕನ್ನಡಿಗರು ಕನ್ನಡ ಭಾಷೆಗೆ ಏನಾದರೂ ಮಾಡಬೇಕು ಅನ್ನೋದು ಯಾಕೆ ನಿಮಗೆ ಜಾಗೃತಿ ಆಗಲ್ಲ? ಈ ಪ್ರಶ್ನೆಗಳನ್ನು ದಯವಿಟ್ಟು ಅವ್ರಿಗೆ ಕೇಳಿ ಅವ್ರು ಏನು ಉತ್ತರ ಕೊಡ್ತಾರೆ ನನಗೆ ಬಂದು ಹೇಳಿ. ಸರ್, ಈಗ ಅಪ್ಡೇಟ್ ಆಗ್ತಾ ಹೋದಂಗೆ ದೇಶ ಅಪ್ಡೇಟ್ ಆಗ್ತಾ ಹೋದಂಗೆ ಲ್ಯಾಂಗ್ವೇಜ್ ಅಪ್ಡೇಟ್ ಆಗಿದೆ ಎಕ್ಸಾಮ್ಗಳು. ಬಟ್ ಸ್ಟಿಲ್ ಅಪ್ಡೇಟ್ ಏನಿದೆ? ಕನ್ನಡ ಏನು ಹೊಸದಾಗಿ ಉಟ್ಕೊಂಡಿದ್ದ? ನೀವು ಎಕ್ಸಾಮ್ಗಳಿವೆಲ್ಲ ಹೇಳಿದ್ರಿ. ಸರ್, ದೇಶಕ್ಕೆ ಸ್ವಾತಂತ್ರ್ಯ ಬರೋದಕ್ಕಿಂತ ಮುಂಚೆಯಿಂದ ಕೂಡ ಕನ್ನಡ ಭಾಷೆ ಇತ್ತು. ಅದಾದ್ಮೇಲೆ ಯಾಕೆ ಕಳೆದ 70 ವರ್ಷದಲ್ಲಿ ಯಾಕೆ ಕಾಂಗ್ರೆಸ್ನವರು ಇದನ್ ಮಾಡ್ಲಿಲ್ಲ? ಯಾಕೆ ಮಾಡ್ಲಿಲ್ಲ? ಆಗ್ಲಿಕ್ಕೆ ಯಾಕೆ ಇಷ್ಟು ವರ್ಷ ಇದನ್ ಮಾಡ್ಲಿಲ್ಲ? ಈ ಪ್ರಶ್ನೆಗಳನ್ನ ಕಾಂಗ್ರೆಸ್ನವರು ಇವತ್ತು ರಾಜ್ಯದ ಜನ ಕೊಡಬೇಕಾಗಿದೆ. ನಮಸ್ಕಾರ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.